ಎಲ್ಲ ಆತ್ಮೀಯ ಚಿತ್ತೂರು ತಾಲೂಕಿನ ಎಲ್ಲ ಮಾದಿಗ ಸಮಾಜದ ಮುಖಂಡ ಬಂಧುಗಳೇ, ಈ ದಿವಸ ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ಅನ್ಯಾಯ ಮಾಡ್ತಿದೆ. ಉದಾಹರಣೆಗೆ ಒಳ ಮೀಸಲಾತಿಗೆ ಅನ್ಯಾಯ ಮಾಡೈತೆ, ಈಗ ಸಚಿವ ಸ್ಥಾನದಲ್ಲೂ ಅನ್ಯಾಯ ಮಾಡೈತೆ. ಅದಕ್ಕೋಸ್ಕರ ನಾವು ತುರ್ತು ಸಭೆ ಕರೆದು ಇವತ್ತು ಸರ್ಕಾರಕ್ಕೆ ನಾವು ಒತ್ತಡ ಇರ್ತಾ ಇದ್ದೀವಿ. ಈಗ ಏನು ಮಾಲಿ ನಮ್ಮ KH ಮುನಿಯಪ್ಪನವರು ಸುಮಾರು 7 ಬಾರಿ ಸಂಸತ್ ಸದಸ್ಯರಾಗಿ 2 ಬಾರಿ ಸಚಿವರಾಗಿ ಕೇಂದ್ರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದರೆ, ಅವರಿಗೆ ಪುನಃ ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಬಾರಿ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತು, ಅದನ್ನು ಹೊರತುಪಡಿಸಿ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಇದೆ. ಯಾಕೆಂತಂದ್ರೆ ಬೇರೆ ಸಮಾಜದವರಿಗೆ ಈಗಾಗಲೇ 3-4 ಸ್ಥಾನಗಳನ್ನು ಕೊಡ್ತಾರೆ, ಅದರಲ್ಲೂ ಉನ್ನತ ಸ್ಥಾನಗಳು ಕೊಟ್ಟಿದ್ದಾರೆ. ನಮ್ಮಲ್ಲಿ ಮಾತ್ರ ಏನು ಕೊನೆಯಲ್ಲಿ ಆಹಾರ ಅದನ್ನೇ ಮತ್ತೆ ಅವರಿಗೆ ಮಾಡಿದರೆ ನಮ್ಗೆ ಅವಶ್ಯಕತೆ ಇಲ್ಲ. ಅದರಿಂದ ಸಮಾಜಕ್ಕೆ ಏನು ಅವರು ಅನುಕೂಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೂಡಲೇ ಅದನ್ನು ಬದಲಾವಣೆ ಮಾಡಿ ಸಮಾಜ ಕಲ್ಯಾಣಕ್ಕೆ ಅವರಿಗೆ ಖಾತೆ ನಾವು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳನ್ನ DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಅದರ ಉದ್ದೇಶ ಇಷ್ಟೇ. ಮಾದಿಗರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಅನ್ಯಾಯ ಇದೆ. ಅನ್ಯಾಯ ಅಂತಂದ್ರೆ ಅದು ಹೇಳಿಕೆ ಬರೋದಿಲ್ಲ. ಇಡೀ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ನಾವು, ಆದರೆ ಬೆರಳೆಣಿಕೆಯಷ್ಟು ಮಂತ್ರಿ ಪದ ಪೋಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. KH ಮುನಿಯಪ್ಪನವರಿಗೆ ಉನ್ನತ ಖಾತೆ ಕೊಟ್ಟು, ಆಮೇಲೆ ನಾವು ಉಪಮುಖ್ಯಮಂತ್ರಿ ಸ್ಥಾನನೇ ಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದು, ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಕ್ಕೆ ಆಗದಿದ್ದ ಕಾರಣ ಇವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸ್ಥಾನವನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮಾಜ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾಯಿಸುವಂತ ಮಾಡುವಂತ ಕರ್ತವ್ಯ ನಾವು ನಿರ್ವಹಿಸ್ತಾ ಇದ್ದೀವಿ ಬಂಧುಗಳೇ. ಮಾನ್ಯ KH ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವು ಮಾದಿಗ ಸಮಾಜ ಮುಖಂಡರುಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈಗ ಅವರಿಗೆ ಪ್ರಬಲವಾಗಿ ಖಾತೆ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ಪ್ರಬಲವಾದ ಖಾತೆ ಈ ಆಹಾರ ಇಲಾಖೆ ಖಾತೆ ಏನು ಕೊಟ್ಟಿದ್ರು, ಪರಮೇಶ್ವರ್ಗೆ ಹೆಂಗೆ ಕೊಟ್ಟಿದ್ರು ಅದೇ ಥರ 2 ಖಾತೆ ನಮ್ಮ ಪ್ರಬಲವಾದ ನಮ್ಮ ಮುನಿಯಪ್ಪನವ್ರಿಗೆ ಖಾತೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಆತ್ಮೀಯ ಬಂಧುಗಳೇ, ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ, ಅದರಲ್ಲೂ ಪರಿಶಿಷ್ಟ ಜಾತಿಯ 101 ಜಾತಿಯ ಬಹುಸಂಖ್ಯಾತರದ ಮಾದಿಗರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ. ಮಾದಿಗರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ನಾನು ಧಿಕ್ಕಾರಕ್ಕೆ ಹೋಗ್ತೀನಿ. ಕಾರಣ ಇಷ್ಟೇ, 7 ಬಾರಿ ಸಚಿವರಾಗಿದ್ದಂತ, 2 ಬಾರಿ ಕೇಂದ್ರ ಸಚಿವರು, 7 ಬಾರಿ ಲೋಕಸಭಾ ಸದಸ್ಯರಾಗಿದ್ರು, 2 ಬಾರಿ ಕೇಂದ್ರ ಸಚಿವರಾಗಿದ್ದಂತ KH ಮುನಿಯಪ್ಪನವರು ಈ ಸಮುದಾಯದ ಆಧಾರ ಸ್ತಂಭ, ಬಹು ದೊಡ್ಡ ಮಟ್ಟದ ನಾಯಕರಾಗಿರೋದ್ರಿಂದ ಇವರಿಗೆ ಈ ಕರ್ನಾಟಕ ಸರ್ಕಾರ, ಕೇಂದ್ರ ಏನು ಕಾಂಗ್ರೆಸ್ ಪಕ್ಷ ಇದೆ, ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಉಪಮುಖ್ಯಮಂತ್ರಿ ಸ್ಥಾನ ಕೊಡುವುದರಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದೆ. ಇಂದು ತಿಪಟೂರು ತಾಲೂಕಿನ ಮಾದರ ಮಹಾಸಭಾ ಘಟಕದ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಾಜರಿದ್ದು ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಶಾಂತಪ್ಪ ಕೊಪ್ಪ ಅವರು, ಹೊಸದಾಗಿ ರಚನೆಯಾಗಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ KH ಮುನಿಯಪ್ಪನವರಿಗೆ ಪ್ರಬಲ ಖಾತೆ ನೀಡದೆ ಅವರು 3 ವರ್ಷ ನಿರ್ವಹಿಸಿರುವ ಆಹಾರ ಸರಬರಾಜು ಖಾತೆಯನ್ನು ಮರಳಿ ನೀಡಿರುವುದು ಖಂಡನೀಯ. KH ಮುನಿಯಪ್ಪನವರು 7 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಗೆದ್ದು ದಾಖಲೆ ನಿರ್ಮಿಸಿದ್ದಾರೆ. ಇಂತಹ ಹಿರಿಯ ಅನುಭವಿ ರಾಜಕಾರಣಿಗೆ ಹಳೆಯ ಖಾತೆಯನ್ನು ನೀಡಿರುವುದು ಸರಿಯಿಲ್ಲ ಎಂದರು. ಪ್ರತಿ ಹಂತದಲ್ಲೂ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡಿದೆ. ಹಾಗೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬ ಧೋರಣೆಯಂತೆ ಬೇರೆ ಸಮುದಾಯಗಳಿಗೆ ಪ್ರಬಲ 2 ಖಾತೆಗಳನ್ನು ನೀಡಿದ್ದಾರೆ ಎಂಬುದು ದುರಂತ. ಈ ಕೂಡಲೇ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ನೀಡಬೇಕು ಎಂದರು. ಹಾಗೆ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಮಾದಿಗರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಾ ಘೋರವಾದ ಅನ್ಯಾಯವಾಗಿದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಸಮುದಾಯ ನಮ್ಮದು. ಆದರೆ ಬೆರಳೆಣಿಕೆಯಷ್ಟು ಮಂತ್ರಿಗಳಿದ್ದಾರೆ, ಆದರೂ ನಮಗೆ ಪ್ರಬಲ ಖಾತೆ ನೀಡದೆ ನಮಗೆ ದ್ರೋಹ ಎಸಗುತ್ತಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲೂ ಇದೇ ಅನ್ಯಾಯ ಮಾಡಿದರು. ಆದರೆ ಈಗ ಮುನಿಯಪ್ಪನವರಿಗೆ ಪ್ರಬಲ ಖಾತೆಗಳಲ್ಲಿ ಒಂದಾದ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಬೇಕು ಎಂದರು.
ನಂತರ ಮಾತನಾಡಿದ ಬಿಳಿಗೆರೆ ಚಂದ್ರಶೇಖರ್ ಅವರು ಇವರ ಹಿರಿತನ 8 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಉತ್ತಮ ಸೇವೆ ನೀಡಿದ್ದಾರೆ, ಅಪಾರವಾದ ಅನುಭವವಿದೆ, ಹಾಗಾಗಿ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಿತ್ತು, ಆದರೆ ನೀಡಿಲ್ಲ. ಆದರೂ ಈಗ ಕೊಟ್ಟಿರುವ ಆಹಾರ ಖಾತೆಯನ್ನು ಬದಲಾಯಿಸಿ ಪ್ರಬಲವಾದ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಬೇಕೆಂದು ಒತ್ತಾಯಿಸಿದರು. ಮತ್ತೋರ್ವ ಮುಖಂಡರಾದ ಜಿಲ್ಲಾ ಕಮಿಟಿಯ ಸದಸ್ಯರಾದ ಯಗಚಿಕಟ್ಟೆ ರಾಘು ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಾದಿಗ ಸಮುದಾಯಕ್ಕೆ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದೆ, ಆದ್ದರಿಂದ ಈ ವೇದಿಕೆ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕುತ್ತಿದ್ದೇವೆ. 8 ಬಾರಿ ಸದಸ್ಯರಾಗಿ ಆಯ್ಕೆಯಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ಇವರನ್ನು ಕಡೆಗಣಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನೀಡಿದ್ದ ನಾಗರಿಕ ಆಹಾರ ಸರಬರಾಜು ಇಲಾಖೆಯನ್ನು ನೀಡಲಾಗಿತ್ತು. ರಾಜಕೀಯ ವಿದ್ಯಮಾನದ ಬಳಿಕ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾಯಿತು. ಈಗಲೂ ಕೂಡ ಅದೇ ಖಾತೆಯನ್ನು ನೀಡಿರುವುದು ನಾಚಿಕೆಗೇಡು, ಹಾಗಾಗಿ ಈ ಕೂಡಲೇ ಅವರ ಖಾತೆಯನ್ನು ಬದಲಾಯಿಸಿ ಸಮಾಜ ಕಲ್ಯಾಣ ಇಲಾಖೆ ನೀಡಿ ಸಮುದಾಯದ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾದರ ಮಹಾಸಭಾ ಅಧ್ಯಕ್ಷರಾದ ಶಾಂತಪ್ಪ ಕೊಪ್ಪ, ಕುಪ್ಪಾಳು ರಂಗಸ್ವಾಮಿ, ಬಿಳಿಗೆರೆ ಚಂದ್ರಶೇಖರ್, ಬಸವರಾಜು ಗಾಂಧಿನಗರ, ರಾಘು ಯಗಚಿಕಟ್ಟೆ, ಹಟ್ನಾ ದಯಾನಂದ್, ಟಿ. ರಾಜು ಬೆಣ್ಣೇನಹಳ್ಳಿ, ಮಂಜುನಾಥ ಹರಚನಹಳ್ಳಿ, ಶಿವಕುಮಾರ್ ಮುಂತಾದವರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ತಿಪಟೂರು.